ನಮಸ್ಕಾರ. ಹೀನಾಯವಾಗಿ ಸೋತ ಬಳಿಕ ಟೀಂ ಇಂಡಿಯಾ ನಾಯಕ ಸೂರ್ಯ ಮಾಡಿದರು ವಿವಾದಾತ್ಮಕ ಹೇಳಿಕೆ. ಇನ್ನು ಈ ಸುದ್ದಿಯ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಅಹಮದಾಬಾದ್ನಲ್ಲಿ ನಡೆದ ಭಾರತ ಮತ್ತು ಆಫ್ರಿಕಾ ನಡುವಿನ ಸೂಪರ್ 8 ಪಂದ್ಯದಲ್ಲಿ ಟೀಂ ಇಂಡಿಯಾ ಹೀನಾಯವಾಗಿ ಸೋತಿದೆ. ಮೊದಲಿಗೆ ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 187 ರನ್ನ ಪಡೆಯಿತು. ಇನ್ನು ಆಫ್ರಿಕಾ ಪರವಾಗಿ ಡೇವಿಡ್ ಮಿಲ್ಲರ್ 63 ರನ್ ಹೊಡೆದರೆ ಡೆವಾಲ್ಡ್ ಬ್ರೇವಿಸ್ 45, ಟ್ರಿಸ್ಟನ್ ಸ್ಟಬ್ಸ್ ಅಜೇಯ 44 ರನ್ನನ್ನು ಪಡೆದರು. ಟೀಂ ಇಂಡಿಯಾ ಪರವಾಗಿ ಜಸ್ಪ್ರೀತ್ ಬುಮ್ರಾ 3 ವಿಕೆಟ್ ಪಡೆದು ಮಿಂಚಿದರೆ ಹರ್ಷದೀಪ್ ಸಿಂಗ್ 2, ಶಿವಮ್ ದುಬೆ 1 ವಿಕೆಟ್ ಪಡೆದರು. ಇನ್ನು 188 ರನ್ಗಳ ಗುರಿ ಪಡೆದಂತಹ ಟೀಂ ಇಂಡಿಯಾ ಕೇವಲ 18.5 ಓವರ್ನಲ್ಲಿ 111ಕ್ಕೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಆಲ್ಔಟ್ ಆಯಿತು. ಇನ್ನು ಟೀಂ ಇಂಡಿಯಾ ಪರವಾಗಿ ಶಿವಮ್ ದುಬೆ 42, ಹಾರ್ದಿಕ್ ಪಾಂಡ್ಯ 18, ಸೂರ್ಯಕುಮಾರ್ ಯಾದವ್ 18 ರನ್ ಬಿಟ್ಟರೆ ಮತ್ತಾವ ಆಟಗಾರ ಇಲ್ಲಿ ಅಬ್ಬರಿಸಲು ಸಾಧ್ಯವಾಗಿಲ್ಲ. ಇನ್ನು ಮಾರ್ಕೋ ಆ್ಯಂಡರ್ಸನ್ 4 ವಿಕೆಟ್ ಪಡೆದರೆ ಕೇಶವ್ ಮಹಾರಾಜ್ 3, ಕಾರ್ಬಿಯನ್ ಬಾಷ್ 2 ವಿಕೆಟ್ ಪಡೆದು ಮಿಂಚಿದರು. ಹೀಗಾಗಿ ಅಂತಿಮವಾಗಿ ಟೀಂ ಇಂಡಿಯಾ 76 ರನ್ಗಳ ಹೀನಾಯ ಸೋಲು ಅನುಭವಿಸುವ ಮುಖಾಂತರ ಈ ಒಂದು T20 ವಿಶ್ವಕಪ್ನಲ್ಲಿ ಸೂಪರ್ 8 ಪಂದ್ಯದಲ್ಲಿ ಸೋಲಿನೊಂದಿಗೆ ಆರಂಭ ಮಾಡಿದೆ. ಲೀಗ್ ಹಂತದಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಟ್ಟಂತಹ ಟೀಂ ಇಂಡಿಯಾ ಸಡನ್ ಆಗಿ ಈ ಒಂದು ಹೀನಾಯ ಸೋಲನ್ನು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಈ ಒಂದು ಪಂದ್ಯದ ಸೋಲಿನ ಬಳಿಕ ಮಾತನಾಡಿರುವ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಈ ಥರ ಹೇಳಿದ್ದಾರೆ. ಇನ್ನು ಈ ಒಂದು ಪಂದ್ಯದಲ್ಲಿ ನಾವು ಆರಂಭದಲ್ಲಿ ಚೆನ್ನಾಗೇ ಇದ್ದೀವಿ. ಹೀಗಾಗಿ ನಮ್ಮ ತಂಡದ ಬಾಲಿಂಗ್ ಕೂಡ ಆರಂಭದಲ್ಲಿ ಚೆನ್ನಾಗಿತ್ತು. ಬಟ್ 7ರಿಂದ 15 ಓವರ್ನಲ್ಲಿ ಆಫ್ರಿಕಾ ಬ್ಯಾಟರ್ಗಳು ಅಬ್ಬರಿಸಿದ ಕಾರಣ ಹೀಗಾಗಿ ನಾವು ತಂಡಕ್ಕೆ ಕಮ್ಬ್ಯಾಕ್ ಮಾಡಲು ಸಾಧ್ಯವಾಗಲಿಲ್ಲ. ಬಟ್ ಕೊನೆಯದಾಗಿ ನಮ್ಮ ತಂಡ ಕಮ್ಬ್ಯಾಕ್ ಮಾಡಿದ್ದಾದರೂ ಇಲ್ಲಿ ಆಲ್ರೆಡಿ ಆಫ್ರಿಕಾ ತಂಡ ನಮ್ಮನ್ನು ಧೂಳಿಪಟ ಮಾಡಿತ್ತು. ಕೆಲವೊಂದು ಸಲ ನಾವು ಪವರ್ನಲ್ಲಿ ಗೆದ್ದ ಮಾತ್ರಕ್ಕೆ ಈ ಒಂದು ಪಂದ್ಯವನ್ನು ಗೆಲ್ಲೋಕ್ಕಾಗಿಲ್ಲ. ಯಾಕೆಂದರೆ ಅಲ್ಲಿ ಬಿಗ್ ಪಾರ್ಟ್ನರ್ಶಿಪ್ ಕೂಡ ಆಫ್ರಿಕಾ ತಂಡದ ಪರವಾಗಿ ಮೂಡಿ ಬಂದಿದ್ದರಿಂದ ಹೀಗಾಗಿ ನಮ್ಮ ತಂಡದಲ್ಲಿ ಯಾವ ಬ್ಯಾಟರ್ ಕೂಡ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಕೊನೆಯದಾಗಿ ಆ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದಾದರೂ ಸೌತ್ ಆಫ್ರಿಕಾ ತಂಡ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ನಮ್ಮ ತಂಡದ ಆರಂಭ ಕೂಡ ಇಂದು ಚೆನ್ನಾಗಿರಲಿಲ್ಲ. ಹೀಗಾಗಿ ನಮ್ಮ ತಂಡದ ಪರವಾಗಿ ಯಾವ ಒಬ್ಬ ಬ್ಯಾಟರ್ ಕೂಡ ಶಿವಮ್ ದುಬೆ ಅವರಿಗೆ ಸಾಥ್ ಕೊಡದ ಕಾರಣ ಈ ಒಂದು ಪಂದ್ಯವನ್ನು ನಾವು ಸೋತ್ವಿ. ಬಟ್ ಹರ್ಷದೀಪ್ ಮತ್ತು ಬುಮ್ರಾ ಅವರ ಬಾಲಿಂಗಲ್ಲಿ ಇಲ್ಲಿ ಮೆಚ್ಚಲೇಬೇಕು. ಹೀಗಾಗಿ ಈ ಇಬ್ಬರು ಬಾಲರ್ಗಳು ಏನಪ್ಪ ಅಂದರೆ ನಮ್ಮ ತಂಡದ ಪರವಾಗಿ 45ರಿಂದ 50 ರನ್ ಬಿಟ್ಟುಕೊಟ್ಟು 5 ಪ್ರಮುಖ ವಿಕೆಟ್ಗಳನ್ನು ಈ ಇಬ್ಬರೇ ಪಡೆದುಕೊಂಡರು. ಬಟ್ ಉಳಿದ ಬಾಲರ್ಗಳು ನಮ್ಮ ತಂಡದ ಪರವಾಗಿ ಅಷ್ಟೊಂದು ಅದ್ಭುತ ಪ್ರದರ್ಶನ ಕೊಡಲಿಲ್ಲ. ಹೀಗಾಗಿ ವರುಣ್ ಚಕ್ರವರ್ತಿ ಕೂಡ 45+ ರನ್ ಹೊಡಿಸಿಕೊಂಡು ನಮ್ಮ ಟೀಂ ಇಂಡಿಯಾಗೆ ಸೋಲಿಗೆ ಪ್ರಮುಖ ಕಾರಣರಾದಂಥ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದರು. ಬಟ್ ಮುಂದಿನ ಪಂದ್ಯ ಇರೋದು ಚೆನ್ನೈ ಅಂಗಳದಲ್ಲಿ. ಹೀಗಾಗಿ ನಾವು ಜಿಂಬಾಬ್ವೆ ವಿರುದ್ಧ ಬೌನ್ಸ್ ಬ್ಯಾಕ್ ಮಾಡಿ ಈ ಒಂದು ಸೂಪರ್ 8ನಲ್ಲಿ ಮತ್ತೆ ಮೇಲೆ ಕಲಿತು ಅಂತ ಒಂಥರ ನಗುತ್ತಲೇ ಹೇಳ್ತಾರೆ. ಬಟ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.